ಜಿಲ್ಲೆಯ ಮುಸ್ಲಿಂ ಧರ್ಮಗುರುಗಳು ಇಂದು ನಗರದ ಜಾಮಿಯಾ ಮಸೀದಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ಮತ್ತು ಇತ್ತೀಚಿನ ವಿದ್ಯಮಾನಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಧರ್ಮಗುರುಗಳು, ಸಮುದಾಯವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಬಂದಿವೆ. ರಾಜ್ಯದಲ್ಲಿ ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬರಲು ಮುಸ್ಲಿಂ ಸಮುದಾಯದ ಶೇಕಡಾ 91ರಷ್ಟು ಮತಗಳು ಪ್ರಮುಖ ಪಾತ್ರ ವಹಿಸಿವೆ. ಹಗಲಿರುಳು ಪಕ್ಷದ ಸಂಘಟನೆಗಾಗಿ ಶ್ರಮಿಸಿದ ಸಮುದಾಯದ ನಾಯಕರನ್ನು ನಿರ್ಲಕ್ಷಿಸುತ್ತಿರುವುದು ವಿಷಾದನೀಯ ಎಂದು ತಿಳಿಸಿದರು. ಮುಖ್ಯವಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ಹಾಗೂ ಅಬ್ದುಲ್ ಜಬ್ಬಾರ್ ಅವರ ವಜಾ ನಿರ್ಧಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಯಾವುದೇ ಮುನ್ಸೂಚನೆ ಅಥವಾ ನೋಟಿಸ್ ನೀಡದೆ ಈ ಕ್ರಮ ಕೈಗೊಂಡಿರುವುದು ಸರಿಯಲ್ಲ. ಸರ್ಕಾರ ಕೂಡಲೇ ಈ ನಾಯಕರನ್ನು ಪುನರ್ ನೇಮಕ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ದಾವಣಗೆರೆಯ ರಾಜಕೀಯ ಬೆಳವಣಿಗೆಗಳ ಕುರಿತು ಪ್ರಸ್ತಾಪಿಸಿದ ಅವರು, ಸಮರ್ಥ ಅಭ್ಯರ್ಥಿಗಳಿದ್ದಾಗ ಸಮುದಾಯಕ್ಕೆ ರಾಜಕೀಯ ಅವಕಾಶ ನೀಡುವುದು ಸಾಮಾಜಿಕ ನ್ಯಾಯದ ಭಾಗವಾಗಿವೆ. ಭವಿಷ್ಯದಲ್ಲಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಮುದಾಯದ ಭಾವನೆಗಳನ್ನು ಪರಿಗಣಿಸಬೇಕು ಎಂದು ಮನವಿ ಮಾಡಿದರು. ನಾವು ಯಾರನ್ನೂ ಟೀಕಿಸುತ್ತಿಲ್ಲ ಅಥವಾ ಬ್ಲ್ಯಾಕ್ಮೇಲ್ ಮಾಡುತ್ತಿಲ್ಲ. ಕೇವಲ ನಮ್ಮ ಸಮುದಾಯಕ್ಕೆ ಸಲ್ಲಬೇಕಾದ ನ್ಯಾಯಯುತ ಪ್ರಾತಿನಿಧ್ಯದ ಬಗ್ಗೆ ಗಮನ ಸೆಳೆಯುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರವು ಈ ಮನವಿಯನ್ನು ಸಕಾರಾತ್ಮಕವಾಗಿ ಸ್ಪಂದಿಸಲಿದೆ ಎಂಬ ನಂಬಿಕೆ ನಮಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಧರ್ಮಗುರುಗಳು ತಿಳಿಸಿದರು. ದಾವಣಗೆರೆಯ ಉಪಚುನಾವಣೆಯ ಸಂಬಂಧಪಟ್ಟಂತೆ ನಮ್ಮ ಸಮಾಜದ ನಾಯಕರಾದಂತಹ ನಜೀರ್ ಅಹ್ಮದ್ ಸಾಬ್ರವರು ಹಾಗೂ ಅಬ್ದುಲ್ ಜಬ್ಬಾರ್ ಸಾಬ್ರವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಅದರ ವಿರುದ್ಧವಾಗಿ ನಾವಿವತ್ತು ಪ್ರೆಸ್ ಕಾನ್ಫರೆನ್ಸ್ನ ಇಲ್ಲಿ ಕರೆದಿದ್ದೇವೆ. ತಮ್ಮೆಲ್ಲರಿಗೂ ಇದು ತಿಳಿದಿದೆ, ದಾವಣಗೆರೆಯ ಉಪಚುನಾವಣೆಯಲ್ಲಿ ನಡೆದಿರೋಂಥ ಎಲ್ಲ ಘಟನೆಗಳು ತಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲ ತಿಳಿದಿದೆ. ಇಲ್ಲಿ ಯಾವುದೂ ಹೊಸದಲ್ಲ. ಸುಮಾರು ದಿನದಿಂದ ಇದು ದಿನನಿತ್ಯ ಮಾಧ್ಯಮಗಳಲ್ಲಿ ಇದು ಬರ್ತಾ ಇದೆ. ಸಿಚುವೇಶನ್ ಏನೋ ಇಷ್ಟು ಹೈಲೈಟ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ತಮ್ಮೆಲ್ಲರಿಗೂ ಈ ಮಾತನ್ನು ಒಪ್ಕೋತೀರಿ ಮಾಧ್ಯಮ ಮಿತ್ರರು ಅಂತ ನಾನು ಭಾವಿಸ್ತಾ, ರಾಷ್ಟ್ರೀಯ ಪಕ್ಷವಾಗಲಿ ಪ್ರಾದೇಶಿಕ ಪಕ್ಷವಾಗಲಿ ಜಾತಿವಾರು ಟಿಕೆಟ್ಗಳನ್ನು ಕೊಡಲ್ಲ ಅಂತ ಮೇಲ್ನೋಟಕ್ಕೆ ಹೇಳಿದ್ರು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಾವು ಎಣಿಕೆ ನೋಡಿದಾಗ ಆಲ್ಮೋಸ್ಟ್ ಜಾತಿವಾರ ಲೆಕ್ಕಾಚಾರದಲ್ಲೇ ಟಿಕೆಟನ್ನು ಹಂಚ್ಕೊಂಡು ಬರ್ತಾ ಇರೋದು. ನಮ್ಮ ಸಮಾಜದ 80,000 ಮತದಾರರು ಆ ಕ್ಷೇತ್ರದಲ್ಲಿದ್ದು, ಯಾವಾಗ ನಮ್ಮ ಹಿರಿಯ ನಾಯಕರಾದಂತಹ ದಿವಂಗತ ಶಾಮನೂರು ಶಿವಶಂಕರಪ್ಪರವರು ನಿಧನರಾಗ್ತಾರೆ, ಅದಾದ ಮೇಲೆ 4 ತಿಂಗಳ ನಂತರ ದಾವಣಗೆರೆ ಮತ್ತು ಬಾಗಲಕೋಟೆಗೆ ಉಪಚುನಾವಣೆ ಘೋಷಣೆ ಆಗುತ್ತೆ. ಆಗ ದಾವಣಗೆರೆಯ ಲೋಕಲ್ ಲೀಡರ್ಸ್ ಇರುವಂತಹ ಎಲ್ಲರೂ ಒಮ್ಮತಿನಿಂದ ಹೋಗಿ ನಮ್ಮ ಡಿಸೈಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಅವರಿಗೆ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ದಿವಂಗತ ಶಿವಶಂಕರಪ್ಪರವರು ಮಾತನಾಡಿರ್ತಾರೆ, ಬರುವ ದಿನಗಳಲ್ಲಿ ನನಗೆ ನೀವು ತುಂಬ ಸಹಾಯ ಮಾಡಿದ್ದೀರಿ, ಬರುವ ದಿನಗಳಲ್ಲಿ ನಾನು ಈ ಒಂದು ಕ್ಷೇತ್ರನ ನಿಮ್ಮ ಮೈನಾರಿಟಿಗೆ, ನಿಮ್ಮ ಅಲ್ಪಸಂಖ್ಯಾತರಿಗೆ ನಾನು ಬಿಟ್ಕೊಡ್ತೀನಿ ಅನ್ನೋ ಮಾತು ಹೇಳಿರ್ತಾರೆ. ಆ ಒಂದು ಮಾತು ಈಗ ಉಪಚುನಾವಣೆ ಆಗಬಾರ್ದಾಗಿತ್ತು, ಪರಿಸ್ಥಿತಿ ಕೈಮೀರಿತ್ತು, ನಿಧನರಾದರು. ಆ ಒಂದು ಮಾತನ್ನು ತಗೊಂಡು ಬೇಜಾರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಹತ್ರ ಹೋದಾಗ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಹೈಕಮಾಂಡ್ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆರವರು, KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರನ್ನು ಭೇಟಿ ಮಾಡಿ ಡಿಮ್ಯಾಂಡ್ ಮಾಡ್ತಾರೆ. ಯಾಕಂದರೆ ಶಿವಶಂಕರಪ್ಪರವರು ಈ ಮಾತನ್ನು ಹೇಳಿದರು, 80,000 ಮತದಾರರಿದ್ದಾರೆ, ಈ ಸತಿ ಅವಕಾಶವನ್ನು ನಮ್ಮ ಅಲ್ಪಸಂಖ್ಯಾತರಿಗೆ ನೀವು ಬಿಟ್ಕೊಡ್ಬೇಕು ಅಂತ ಕೇಳ್ಕೊತಾರೆ. ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಮುಸ್ಲಿಮ್ಸರೇ ಕಾರಣ. ಇದು ನಾವು ಹೇಳಲ್ಲ ಸರ್, ಈ ಥರದಲ್ಲಿ ನಾವು ಹೇಳಲ್ಲ. ಯಾಕಂದರೆ ಬೇರೆ ಸಮಾಜನ ಅವಮಾನ ಮಾಡೋಕ್ಕೆ ನಾವು ಇಷ್ಟಪಡಲ್ಲ ಸರ್. ನಮ್ಮ ಮಂಡ್ಯ ಉಲ್ಮಾ ಗ್ರಾಮಗಳಲ್ಲಾಗಲಿ ಯಾರೇ ಆಗಲಿ ಒಂದು ಕ್ಲಿಯರಿಟಿ ಕೊಡ್ತೀನಿ, ಎಲ್ಲ ಸಮಾಜದಿಂದ, ನಮ್ಮ ಕುರುಬರ ಸಮಾಜ ಆಗ್ಬೋದು, ನಮ್ಮ ಒಕ್ಕಲಿಗರ ಸಮಾಜ ಆಗ್ಬೋದು, ನಮ್ಮ ನಿಂಗಾಯ ಸಮಾಜ ಆಗ್ಬೋದು, ನಮ್ಮ ST ಸಮಾಜ ಆಗ್ಬೋದು, ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚಾಗಿ 92 ಭಾಗ ಸರ್, 92 ಭಾಗ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬೆಳೆಯೋಕ್ಕೆ ಕಾರಣ ನಮ್ಮ ಉಲಮಾ ಇಕ್ರಾಮ್ಗಳು. ಹಗಲು ಸರ್, ಹಗಲು ಇರುಳು ದುಡಿದಿದ್ದಾರೆ. ಹೊರಗಡೆ ಇರೋಲ್ಲ, ಸ್ವಂತ ಜೇಬಿನ ಹಣ ಖರ್ಚು ಮಾಡಿ. ನೀವು ಹಳೆ ಓಟ್ ನೋಡಿ, ನಮ್ಮ ಪರ್ಸೆಂಟೇಜ್ ಏನಿದೆ ಅಂತ. ಬಟ್ ಈ ಪರ್ಸೆಂಟೇಜ್ ನೋಡಿ, 23%
92 ಬರೋಕ್ಕೆ ಕಾರಣ ನಮ್ಮ ಉಲ್ಮಾಕ್ರಾಮ್ಗಳು ಅವರ ಸ್ವಂತ ಜೇಬಿನ ಹಣ ಖರ್ಚು ಮಾಡಿ ಪ್ರತಿಯೊಂದನ್ನು ಇದು ಮಾಡಿ ಒಂದಕ್ಕೆ ಮಾಡಬೇಕು ಅಂತ ಹೇಳಿ 2023ರಲ್ಲಿ ಉಲ್ಮಾಕ್ರಾಮ್ಗಳು ನಮಗೆ ಸಂದೇಶನ ಹೇಳಿದಾಗ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತವನ್ನು ಹಾಕಿದ್ದೀವಿ. ಕಾರಣ ಎಲ್ಲ ಸಮಾಜದವರು ಸರ್, ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ಮುಸ್ಲಿಂ ಸಮಾಜ ಅತಿ ಹೆಚ್ಚಾಗಿ ವೋಟ್ ಹಾಕಿರೋಕ್ಕೆ ಸರ್ಕಾರ ರಚನೆ ಆಗಿರೋದು. ವೋಟ್ ಆದ ನಂತರ ಈ ನಿಮ್ಮ ಮಾಧ್ಯಮ ಟಿವಿಗಳಲ್ಲಿ ಯಾವ ಜಾತಿವಾದ ಪರ್ಸೆಂಟೇಜ್ ಎಷ್ಟು ಮತವಾಗಿದೆ ಅನ್ನೋದ ತುಂಬ ಒಳ್ಳೆ ಚರ್ಚೆಯನ್ನು ಈ ನಮ್ಮ ಮಾಧ್ಯಮ ಮಿತ್ರರು ನೀವು ಎಲೆಕ್ಷನ್ ಆದಮೇಲೆ ಎಲ್ಲನೂ ಚರ್ಚೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಿ. ನಾನು ನೋಡಿ, ಪ್ರತಿಯೊಂದಕ್ಕೂ ಒಂದು ಡಿವಿಷನರ್ ಇರುತ್ತೆ. ಮಾಧ್ಯಮ ಮಿತ್ರರಲ್ಲಿ ಆ ಕೆಪಾಸಿಟಿ ಇದೆ. ನಾವೆಲ್ಲ ಯಾರ ವಿರುದ್ಧ ಈ ವಿರುದ್ಧ ಅಂತಲ್ಲ ಸರ್, ನಮ್ಮ ಲೀಡರ್ಸ್ಗಳಿಗೆ ಏಕಾಏಕಿ ಏನೂ ಕೇಳದೆ ರಾಜ್ಯದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲೂ ಶಿಸ್ತು ಉಲ್ಲಂಘನೆ ಆಗಿಲ್ವಾ? ನಿಮ್ಮ ಮುಂದೆ ಯಾವ ಇತಿಹಾಸಗಳು ಇಲ್ವಾ? ಆಯಿತು, ನೀವು ಟಿಕೆಟ್ ಕೊಡಲಿಲ್ಲ, ನಮ್ಮ ಉಲ್ಮಾಕ್ರಾಮ್ಗಳನ್ನ ಗೌರವಯುತವಾಗಿ ಕರ್ಕೊಂಡು ಈ ಸತಿ ನೀವು ಡಿಮ್ಯಾಂಡ್ ಮಾಡಿದ್ರಿ, ನಾವು ಟಿಕೆಟ್ ಕೊಡೋಕ್ಕೆ ನಮ್ಮ ಕೈಲಿ ಆಗಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ನಾವು ಟಿಕೆಟನ್ನು ಘೋಷಣೆ ಮಾಡ್ತೀವಿ ಅಂತ ಉಲ್ಮಾಕ್ರಾಮ್ಗೆ ನೀವು ಹೇಳಿದ್ರಾ? ಹೇಳಿಲ್ಲ. ನೀವು ಅಧಿಕಾರಕ್ಕೆ ಬರೋಕ್ಕೆ ನಮ್ಮನ್ನ ಬಿಜೆಪಿ ಅಂತ ಹೆದರಿಸಿ ಅವ್ರನ್ನ ತೋರಿಸೋದು, ನೀವು ನಿಮ್ಮನ್ನ ಬೇಳೆ ಬೇಯಿಸ್ಕೊಳ್ಳೋದು, ಅವ್ರನ್ನ ತೋರಿಸೋದು, ನೀವು ನಿಮ್ಮನ್ನ ಬೇಳೆ ಬೇಯಿಸ್ಕೊಳ್ಳೋದು. ಹೆದರಿಸಿ ಅವ್ರನ್ನ ಮುಖ ತೋರಿಸಿ ಓಟ್ಗಳನ್ನು ಹಾಕಿಸ್ಕೊಂಡು 2023 ಆದಮೇಲೆ ಏನು ಮಾಡಿದ್ದೀರಿ ಸರ್ ಮುಸ್ಲಿಂ ಸಮಾಜಕ್ಕೆ? ಬರೀ ಪರ್ಸನಲ್ ಆಗಿ ನಾನು ನಮ್ಮ ಸಮಾಜಕ್ಕೆ ಅಂತ ಹೇಳಲ್ಲ ಸರ್, ಪ್ರತಿಯೊಂದು ಸಮಾಜಕ್ಕೆ ಏನು ಮಾಡ್ತಾ ಇದ್ದೀರಿ ಅದರ ಭಾಗವಾಗಿ ಮುಸ್ಲಿಂ ಸಮಾಜಕ್ಕೂ, ಯಾಕಂದ್ರೆ ನಾವು ಕಾರಣಕರ್ತರಾಗಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ಧರ್ಮಗುರುಗಳು ಹಾಗೂ ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು.